ಸಮಾಜ ವಿರೋಧಿ ಶಕ್ತಿಗಳು ಈ ಪರಿಸ್ಥಿತಿಯ ಲಾಭ ಪಡೆಯಬಾರದು. ಪರೀಕ್ಷಾ ಮಾಫಿಯಾದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರದು. ಇದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಪ್ರಧಾನ್ ಉಲ್ಲೇಖ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಲ್ಲಿಟ್ಟುಕೊಂಡು ರಾಜೀನಾಮೆ ನೀಡ್ತಾ ಇದ್ದೇನೆ. ಕಳೆದ 10 ದಿನದ ಘಟನೆಗಳಿಂದ ನೋವಾಗಿದೆ. ಇದು ನನಗೆ ಪ್ರತಿಷ್ಠೆಯಲ್ಲ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಕ್ಕೆ ಧರ್ಮೇಂದ್ರ ಪ್ರಧಾನ್ ಕಾರಣ ಕೊಟ್ಟಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಬಯಲಾದ ಕೂಡಲೇ ಸಿಬಿಐ ತನಿಖೆಗೆ ವಹಿಸಲಾಗಿದೆ. ಮರುಪರೀಕ್ಷೆ ದಿನಾಂಕ ಘೋಷಿಸಿ ಯಶಸ್ವಿಯಾಗಿ ಮಾಡಲಾಯಿತು. 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಮಸ್ಯೆ ಎದುರಿಸಿದ್ರು. ಮೊದಲ ದಿನದಿಂದಲೇ ನಾನು ಜವಾಬ್ದಾರಿ ಹೊತ್ತಿದ್ದೆ. ಪರೀಕ್ಷಾ ಮಾಫಿಯಾದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರದು. ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸಲು ಕೆಲ ವ್ಯಕ್ತಿಗಳು ಪ್ರಯತ್ನ ನಡೆಸಿದ್ರು. ಇದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ರಾಜೀನಾಮೆಗೆ ತಮ್ಮ ಕಾರಣ ನೀಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ವಿದ್ಯಾರ್ಥಿಗಳ ಸಂಭ್ರಮಾಚರಣೆ. ಜಂತರ್ ಮಂತರ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ. ಒಂದೇ ಮಾತರಂ, ಚಕ್ ದೇ ಇಂಡಿಯಾ ಹಾಡುಗಳನ್ನ ಹಾಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ಧಿಕ್ಕಾರದ ಘೋಷಣೆಗಳು ಮೊಳಗ್ತಾ ಇದ್ದಂತಹ ಸ್ಥಳದಲ್ಲಿ ಸಂಭ್ರಮದ ವಾತಾವರಣ ಕಾಣಿಸ್ತಾ ಇದೆ. ಜಯಘೋಷಗಳು ಕೇಳಿಸ್ತಾ ಇದ್ದಾವೆ. ಈಗ ಕೇಳಿ ಬರ್ತಾ ಇರುವಂತದ್ದು ಸಂಭ್ರಮದ ಆಚರಣೆ. ಯಾಕಂದ್ರೆ ಕಳೆದ 36 ದಿನಗಳಿಂದಲೂ ಕೂಡ ಒಂದು ರಾಜೀನಾಮೆಗೆ ಒತ್ತಾಯಿಸಿ, ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ನಡೀತಾ ಇದ್ದಂತ ಪ್ರತಿಭಟನೆ ಕೊನೆಗೂ ಅವರ ರಾಜೀನಾಮೆ ಕೊಟ್ಟ ಬಳಿಕ ಇದೀಗ ಸಂಭ್ರಮ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಜಂತರ್ ಮಂತರ್ನಲ್ಲಿ ಎಲ್ಲಿ ನೋಡಿದರೂ ಕೂಡ ಸಂಭ್ರಮ, ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಅವರ ಸಂಭ್ರಮಕ್ಕೆ ಪಾರಿಲ್ಲ ಅನ್ನುವಂಥದ್ದು. ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ರು ಆ ಉದ್ದೇಶ. अब हम जीत चुके हैं, हमें खुशी हो रही है क्योंकि अब हमें श्योर है कि पेपर लीक नहीं होंगे, जैसे मनीष सिसोदिया के टाइम पे होता था. आशा है कि ऐसा ही हो आगे भी. और मेरे 12th के मिड टर्म में भी पेपर लीक हुए टेलीग्राम पे, तो मेरे को श्योर है कि अब ना हो ऐसा. धन्यवाद. ಯಾವ ರೀತಿಯ ಖುಷಿ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಇದೀವಿ. ಸೊ ನಾವು ಗೆಲುವನ್ನ ಸಾಧಿಸಿದ್ದೇವೆ ಅನ್ನುವಂಥದ್ದನ್ನ ಎತ್ತಿ ತುಂಬಾ ಖುಷಿಯನ್ನ ವ್ಯಕ್ತಪಡಿಸ್ತಾ ಹೇಳ್ತಾ ಇರುವಂತದ್ದು. ಬಹುತೇಕ ವಿದ್ಯಾರ್ಥಿಗಳ ಖುಷಿ ಆಗೇ ಇರುತ್ತೆ. ಯಾಕಂದ್ರೆ ಅವರು ಗೆದ್ದ ಸಂದರ್ಭದಲ್ಲಿ आप कहाँ से आ गई? मैं जयपुर से हूँ. दिल्ली प्रोटेस्ट के लिए स्पेशल आया हूँ. क्या ये पकड़ के आ गई? ये इलेक्ट्रिक पंखा, ये संसाधन है, प्रोटेस्ट के हथियार है मैन. इनके बिना लड़ाई नहीं हो सकती. पेट भर के खाना, ऐसे संसाधन जरूरी है. अभी इस्तीफा दिया? हाँ बिल्कुल. बहुत ज्यादा मतलब यहाँ के लिए अच्छी बात है, खुशखबरी है, गुड न्यूज है प्रोटेस्ट के लिए कि धर्मेंद्र प्रधान इस्तीफा दे दिया और छात्रों का जो संघर्ष है वो काम में आया है. लाठियां खराब नहीं गई है, पुलिस की लाठियां ये उनकी चुकाना पड़ा इनको कर्ज. ವೆಲ್ಕಮ್. ಸೊ ಅವರು ಹೇಳ್ತಾ ಇದ್ರು, ನಮಗೆ ಈ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಿದೆ, ವಿದ್ಯಾರ್ಥಿಗಳನ್ನು ಯಾರು ಎದುರಾಕೊಳ್ಳಕ್ ಆಗೋದಿಲ್ಲ ಅನ್ನುವಂಥದ್ದು. ಸಂಭ್ರಮ ಆಚರಣೆಯ ಮತ್ತೊಂದು ತೋರಿಸ್ತೇನೆ ನೋಡಿ ಯಾವ ರೀತಿ ಸಂಭ್ರಮ ನಡೀತಾ ಇದೆ ಏನು ಅನ್ನುವಂಥದ್ದು. ಇಲ್ಲಿಯವರೆಗೂ ಕೂಡ ಇಲ್ಲಿ ಬರೀ ಏನೋ ಧಿಕ್ಕಾರದ ಘೋಷಣೆಗಳೇ ಮುಳುಗ್ತಾ ಇದ್ದು.
ಒಂದು ರಾಜೀನಾಮೆಯ ವಿಚಾರ ಯಾವಾಗ ಬ್ರೇಕ್ ಆಯ್ತೋ ಆವಾಗ ಅವರ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡ್ರು, ಆಗ ಶುರುವಾಯ್ತು ನೋಡಿ ಅವರ ಖುಷಿ ಸಂಭ್ರಮ. ಎಲ್ಲಿಂದ ಬಂದ್ವಿ ಏನು, ಮತ್ತೆ ಚೆಕ್ ದೇ ಇಂಡಿಯಾ ಒಂದು ಸಾಂಗ್ ಅನ್ನು ಕೂಡ ಹಾಕಿಕೊಂಡು ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ನಾವು ಕೇಳಿದ್ದು ನಮಗೆ ಜಯ ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದನ್ನ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.